ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ಬಿಗ್ ಬಾಸ್ ನಾಯಿ ಸತೀಶಿಗ ಈಗ ಅವರ ಅಭಿಮಾನಿಗಳು ಅವಂಗ ಅಂಗಿ ತೊಗೊಂಬಂದಾಗ 2 ಕೋಟಿ ರೂಪಾಯಿದು ಅದು ಹೆಂಗೈತಿ ನೀವು ಅವ್ನ ಕಣ್ಣಾರ ನೋಡ್ರಿ. ಮುಲ ಶರ್ಟ್ ಲಂಡನ್ ನಿಂದ ತರಿಸಿರೋದು 2 ಕೋಟಿ ಕೊಟ್ಟು ಗುರು ಅಣ್ಣ ತರಿಸಿದ್ರು. ಯಲಂಕ ಗುರು ಅಣ್ಣ ಇವಾಗ ಯಲಂಕದಿಂದ ಗುರು ಅಣ್ಣನ ಹತ್ರ ನಾವು ಇಸ್ಕೊಂಬರಕ್ಕೆ 1.5 ಕೋಟಿ ಖರ್ಚು ಮಾಡಿ ಎಕ್ಸ್ಟ್ರಾ ಖರ್ಚು ಮಾಡಿ ಇಸ್ಕೊಂಡ್ ಬಂದಿರೋದು. ಇವಾಗ ಬಿಗ್ ಬಾಸ್ ಮನೆಗೆ ಬಂದಿದ್ದೇವೆ. ಮುಲ ಒಳಗಡೆ ಅವನೇ ಡಾಗ್ ಸತೀಶು, ನಾಯಿ ಸತೀಶು. ಅವನು ಆಚೆಗೆ ಬಂದ್ರೆ ಇದನ್ನ ಗಿಫ್ಟ್ ಆಗಿ ಅವ್ನು ಕೊಡೋಕೆ ನಾವು ರೆಡಿ ಅಣ್ಣ. ಇವಾಗ ಅದಕ್ಕೆ ಕೊಡೋಕಂತ ಇಷ್ಟು ಜನ ಗಿಲ್ಲಿ ಫ್ಯಾನ್ಸು ಮತ್ತೆ ಕರ್ನಾಟಕದ ಎಲ್ಲ ಅಭಿಮಾನಿಗಳು ನಾವೆಲ್ಲ ಆಚೆ ಕಡೆ ನಿಂತಿದ್ದೇವೆ. ಮುಲ ಆಚೆ ಬಂದ್ಮೇಲೆ ಅವ್ನ್ ಕೊಟ್ಟು ಕೈ ಬಿಡ್ತವಣ್ಣ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು ನಡುವೆ ಏನಣ್ಣ ಇವಾಗ ಬಿಗ್ ಬಾಸ್ ಮನೆ ಮುಂದೆ ಅವ್ನು ಬಂದವನೇ ಡಾಗ್ ಸತೀಶು. ಅವನ್ಗೆ 5 ಕೋಟಿಗೆ ಇದನ್ನ ಕೊಡೋಕೆ ನಾವು ಇಷ್ಟೊಂದು ಜನ ನಿಂತಿದ್ದೇವಣ್ಣ. 5 ಕೋಟಿಗೆ ಅವ್ನು ಕೊಡ್ತೇವಣ್ಣ. ಅವನ್ಗೆ ಇದು 5 ಕೋಟಿಗೆ ಆಗ್ಲಿಲ್ಲ ಅಂದ್ರೆ ಬೋಟಿಗೆ ಕೊಡ್ತೇವೆ. ಬೇಕಾದ್ರೆ ಬಂದು ಇಸ್ಕೊಂಡು ಹೋಗ್ಲಿ ಅಣ್ಣ. ಬೋಟಿ ಇಲ್ಲ ನಮ್ ಗಿಲ್ಲಿ ನಲ್ಲಿ ತಗೊಂಡ್ಬರ್ತಾನೆ, ನಲ್ಲಿಯಿಂದ ಇಸ್ಕೊಂಡು ಹೋಗ್ಲಿ. 5 ಕೋಟಿ ರೂಪಾಯಿ ಶಾಟ ಕೈಲಿ ಇಟ್ಕೊಂಡಿದ್ಯಾ ನೀನು? ಅಣ್ಣ ಇಟ್ಕೊಳ್ಳೋಣ, ಸೂಟ್ ಕೇಸಲ್ಲಿ ಇಟ್ಕೊಳ್ಳೋಣ ಅಂತ ಅಣ್ಣ. ಹಳ್ಳಿಯಿಂದ ದಿಲ್ಲಿಯಿಂದ ವಿದೇಶದವರೆಗೂ ಗಿಲ್ಲಿ ಗೆದ್ದವನೆ. ನಮ್ಗೆಲ್ಲ ಗೆಲ್ಬೇಕಾಗಿರೋದು ಯಾರು? ಜೈ ಗಿಲ್ಲಿ. ಗಿಲ್ಲಿಗಿಂತ ದೊಡ್ಡದು ಯಾವ್ದು ಇಲ್ಲ. ಅವರೇ ಬಂಗಾರ, ಅವ್ರಿಗೆ ಯಾವ ಬಂಗಾರ? ದೊಡ್ಡವ ದೋಸೆ ಕೊಡು ನಮ್ಮಪ್ಪ ರಾಜ. ನಮ್ಮ ಗಿಲ್ಲಿ ಬಿಗ್ ಬಾಸ್ನಾಗಿದ್ದಾಗನ ನಮ್ಮ ಜನರ ಮನಸ್ಸನ್ನ ಗೆದ್ದು ಬಿಟ್ಟಾರ್ರಿ ನಮ್ಮ ಗಿಲ್ಲಿ. ಅಂದ್ರೆ ನಾಯಿ ಸತೀಶನ ಅವಮಾನ ಮಾಡೋ ಸಂಬಂಧ ಗಿಲ್ಲಿ ಅಭಿಮಾನಿಗಳು ಈ 5 ಕೋಟಿ ರೂಪಾಯಿ ಅಂಗಿಯನ್ನು ತೊಗೊಂಬಂದಾರ್ರಿ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಜೈ ಹಿಂದ್.